ವೀಕ್ಷಕರಿಗೆ ನಮಸ್ಕಾರ. ಲಲಿತಾ ಸಹಸ್ರನಾಮದ 70ನೆಯ ಶ್ಲೋಕ. ನಾರಾಯಣೀ ನಾದರೂಪ ನಾಮರೂಪ ವಿವರ್ಜಿತ ರೀಂಕಾರಿ ರೀಮತಿ ರುಧ್ಯ ಹೇಯೋಪಾದೇಯ ವರ್ಜಿತ. ನಾರಾಯಣಿ ಅಂದರೆ ವಾಗ್ದೇವತೆಗಳು. ಇಲ್ಲಿ ಒಂದು ಶ್ಲೋಕ ಹೇಳಿದ್ದಾರೆ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ಶ್ಲೋಕದಲ್ಲಿ ತನ್ನನ್ನು ವೈಷ್ಣವಿ ಎಂದು, ಗೌರಿ ಎಂದು, ತ್ರಿಮೂರ್ತ್ಯಾತ್ಮಿಕೆ ತ್ರಯಂಬಕಳೆಂದು ನೆನಪಿಸಿದ್ದಾಳೆ ಸ್ವತಃ ಆ ಜಗನ್ಮಾತೆ. ಶಿವಕೇಶವರಿಬ್ಬರಿಗೂ ನಾರಾಯಣಿ ಶಬ್ದ ಅನ್ವಯವಾಗುತ್ತದೆ. ಪದ್ಮನಾಭನ ಸಹೋದರಿಯಾದ ನಾರಾಯಣಿ, ಈಶ್ವರನ ಸತೀಮಣಿ ನಾರಾಯಣಿ ಎಂದು ಸಹ ಆರಾಧಿಸುತ್ತಾರೆ. ನಾದರೂಪ, ಆ ದೇವಿ ನಾದ ಬ್ರಹ್ಮ ಉಪಾಸನೆ ಮಾಡುವವರನ್ನು ಧನ್ಯರನ್ನಾಗಿ ಮಾಡುತ್ತಾಳೆ. ಹೀಗೆ ಶಂಖನಾದ, ಶೃಂಗನಾದ, ವೇಣುನಾದ, ವೀಣಾನಾದ, ಮೃದಂಗನಾದ ಮುಂತಾದ ದಶವಿದ್ಯೆಗಳ ಸ್ವರೂಪಿಣಿ ಆ ಜಗನ್ಮಾತೆ. ಅವರನ್ನು ಮೂಲಾಧಾರದಿಂದ ನಾದವು ಸ್ಥಿರವಾಗಿ ವಿಶುದ್ಧ ಚಕ್ರದ ಕಂಠದಿಂದ ಹೊರಬಿದ್ದು ಬಾಯಿಯಿಂದ ಮಾತುಗಳು ಪದಗಳು ಗಾನರೂಪವಾಗಿ ನಾದರೂಪಳಾಕೆ ನಮ್ಮ ಸುತ್ತಲೂ ಇರುವ ಪ್ರಕೃತಿಯನ್ನು ನಮ್ಮ ಮನಸ್ಸಿಗೆ ಕಣ್ಣು ಕಿವಿಗಳನ್ನು ಏರ್ಪಡಿಸಿಕೊಂಡು ಒಂದು ಸಲ ಪರಿಶೀಲಿಸುವಂತಾದಾಗ ಎಲ್ಲವೂ ನಾದಮಯವೆಂದು ಅರ್ಥ ಮಾಡಿಕೊಳ್ಳುತ್ತವೆ. ಹಾಗೆಯೇ ನಾಮರೂಪ ವಿವರ್ಜಿತ. ನಾಮರೂಪ ಅಂದರೆ ಇಲ್ಲಿ ನಾವು ನಾಮ ಮತ್ತು ರೂಪ ಎರಡೂ ಅಮ್ಮನವರಿಗೆ ಇಲ್ಲ. ನಾಮರೂಪಗಳು ಇಲ್ಲವಂತಾಗಿ ಸಾಗರದಲ್ಲಿಯೇ ಬೆರೆತು ಹೋಗುತ್ತವೆ. ಪರಬ್ರಹ್ಮನಲ್ಲಿ ನಾವು ಲೀನವಾಗಿ ಬಿಡುತ್ತೇವೆ. ಜೀವಿಗಳು ಅಷ್ಟೇ ಕೊನೆಯಲ್ಲಿ ಆ ಪರಬ್ರಹ್ಮನ ಅಸ್ಥಿ ಇರುವುದು ಎನ್ನುವ ಜ್ಞಾನವು ನಮಗುಂಟಾದಾಗ ಪ್ರಿಯ ಆತ್ಮಾನಂದವು ಅನುಭವಕ್ಕೆ ಬರುತ್ತದೆ. ಅದೇ ಪರಬ್ರಹ್ಮನ ಸ್ವರೂಪಿಣಿಯಾದ ಶ್ರೀಮಾತೆ. ಆ ತಾಯಿಗೆ ಒಂದು ರೂಪ ಒಂದು ನಾಮ ಇರುವುದಿಲ್ಲ. ಆದ್ದರಿಂದ ನಾವು ಆಕೆಯನ್ನು ಯಾವ ನಾಮದಿಂದ ಹಾಗೆ ಯಾವ ರೂಪದಿಂದ ನಾವು ಕರೆದರೂ ಸಹ ಆಕೆ ಹೋಗೊಡ್ತಾಳೆ. ಹಳೆಯ ಹೆಸರುಗಳೆಂದು ನಾವು ಬೇಡವೆಂದು ನವನವೀನ ಹೆಸರುಗಳನ್ನು ನಾವು ನಮ್ಮ ಮಕ್ಕಳಿಗೆ ಇಟ್ಟು ಕರಿತೀವಿ. ಅವು ನಮ್ಮ ಮಕ್ಕಳಲ್ಲವೇ? ಅವರ ಮೇಲೆ ನಮಗೆ ಎಷ್ಟು ಪ್ರೀತಿ ಇದ್ದೇ ಇರುತ್ತೆ. ಹಾಗೆಯೇ ಅಮ್ಮನವರು ಸಹ ನಾಮ ವಿವರ್ಜಿತಳಾಗಿ ನಮ್ಮೆಲ್ಲರನ್ನೂ ಹೆತ್ತ ತಾಯಿಯಂತೆ ಕಾಪಾಡುವುದು ಖಂಡಿತ. ರೀಂಕಾರಿ, ರೀಂಕಾರ ಪಂಜರ ಸ್ಥಿತ ಎಂಬಂತೆ ರೀಂಕಾರ ರೂಪಿಣಿ ಆ ಜಗನ್ಮಾತೆ ಶ್ರೀಮಾತೆ ರೀಂ ಬೀಜ ಶಕ್ತಿಗೆ ಸಂಕೇತ. ಪಂಚದಶಿಯಲ್ಲಿ ಷೋಡಶಾಕ್ಷರಿಯಲ್ಲಿ ರೀಂ ಪ್ರತಿಕೂಟದಲ್ಲೂ ಇದೆ. ಅಂದರೆ ತ್ರಿಮೂರ್ತಿಗಳು ಶಕ್ತಿ ಶಾಸಿಸುವುದು ರೀಂ ಮಂತ್ರ ಸ್ವರೂಪಿಣಿಯಾದ ಆ ಜಗನ್ಮಾತೆಯನ್ನು. ಭುವನೇಶ್ವರಿ ಮಂತ್ರ ಬೀಜ ರೀಂ ರೀಂಕಾರಾಸನ ಗರ್ಭಿತಾನ್ ಲಸಿಕಾ. ನಾವು ಖಡ್ಗಮಲದಲ್ಲಿ ಇದನ್ನು ಓದ್ತೀವಿ. ಹೀಗೆ ಈ ಸ್ತೋತ್ರದಲ್ಲಿ ಪ್ರಾರಂಭದಲ್ಲೇ ಬರ್ತೈತಿ ಖಡ್ಗಮಲದಲ್ಲಿ. ಹೀಗೆ ರೀಮತಿ ಅಂದರೆ ಒಂದಿಷ್ಟು ಲಜ್ಜೆಯನ್ನು ಪ್ರದರ್ಶಿಸುವ ಸ್ತ್ರೀ. ಲಜ್ಜೆ ಎನ್ನುವ ಭಾವನಾ ಸ್ವರೂಪಳು ಸಹ ಆ ದೇವಿಯೇ. ಚೆಲ್ಲು ಚೆಲ್ಲಾದ ಬೆಡಗಿನಿಂದೊಡಗೂಡಿದ ಲಜ್ಜೆಯಲ್ಲ ಅದು. ಅಗತ್ಯ ಬಿದ್ದ ಸಮಯದಲ್ಲಿ ಅಪ್ರಯತ್ನವಾಗಿ ಅಯೋಚಿತವಾಗಿ ಲಿಪ್ತವಾಗಿ ಅಂದರೆ ರೆಪ್ಪೆ ಹಾಕುವಷ್ಟು ಕಾಲದಲ್ಲಿಯೇ ಉಕ್ಕಿ ಮಾಯವಾಗುವ ಲಜ್ಜೆಯೇ ಆ ದೇವಿ ಸ್ವರೂಪಿ ರೀಮತಿ. ಹೇಯೋ ರುದ್ಯ, ಹೃದಯದಲ್ಲಿನ ಅನಾಹತ ಚಕ್ರವು ದೇವಿಯ ನಿವಾಸ ಸ್ಥಾನ. ಮಹರ್ಷಿಗಳ ಹೃದಯದಲ್ಲಿ ಮೊದಲುಗೊಂಡು ನಮ್ಮಂತಹ ಸಾಧಾರಣ ಭಕ್ತರ ಹೃದಯದ ಒಳಗೂ ಎಲ್ಲವೂ ಆಕೆಯ ಒಂದು ನಿವಾಸ ಸ್ಥಾನವೇ ಆಗಿರುತ್ತದೆ. ಹೇಯೋಪಾದೇಯ ವರ್ಜಿತ. ಹೇಯವಾದುದೆಂದರೆ ಬಿಟ್ಟು ಬಿಡತಕ್ಕದ್ದು, ಉಪಾದೇಯವೆಂದರೆ ಸ್ವೀಕರಿಸತಕ್ಕದ್ದು ಎಂದು ಅರ್ಥ. ಧರ್ಮಾಧರ್ಮಗಳಲ್ಲಿ ಧರ್ಮ ಸೂಕ್ಷ್ಮಗಳಲ್ಲಿ ಯಾವುದನ್ನು ಬಿಡಬೇಕು ಯಾವುದನ್ನು ಸ್ವೀಕರಿಸಬೇಕು ಎಂದು ಸರಿಯಾಗಿ ತಿಳಿಸಿದಳು ಆ ದೇವಿ. ತನ್ನ ಭಕ್ತರಿಗೆ ಸಹ ಆ ವಿಚಕ್ಷಣಾ ಜ್ಞಾನವನ್ನು ಅನುಗ್ರಹಿಸಿದ್ದಾಳೆ ಆ ತಾಯಿ. ಇದುವರೆಗೂ ನಾವು
ಅಮ್ಮನ ಸಕಲ ರೂಪಗಳು, ಸರ್ವನಾಮಗಳು, ಸರ್ವ ಕಾರ್ಯಗಳು, ಸರ್ವ ಆಸನಗಳು, ಸರ್ವಸ್ಥಾನಗಳು, ಸರ್ವಜ್ಞತೆ ಮುಂತಾದ ಸರ್ವಗುಣ ಸಮನ್ವಿತಳಾದ ಆ ಜಗನ್ಮಾತೆಯನ್ನು ನಾವು ವರ್ಣಿಸಿದ್ದಾರೆ ಈ ವಶಿನ್ಯಾದಿ ವಾಗ್ದೇವತೆಗಳು. ಈ ಅಧ್ಯಾಯವು ಇಲ್ಲಿಗೆ ಸಮಾಪ್ತಿ ಆಗುತ್ತೆ. ಹಾಗೆ 70ನೆಯ ಶ್ಲೋಕ ಸಹ ಇಲ್ಲಿಗೆ ಮುಗಿಯುತ್ತೆ ವೀಕ್ಷಕರೇ. ಹಾಗೆ ಅದರ ವಿವರಣೆ ಸಹ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಶ್ಲೋಕ ಓದಿ ಈ ಅರ್ಥವನ್ನು ಗಮನ ಇಟ್ಟು ಕೇಳಿ ಪ್ರತಿಯೊಂದು ನಮ್ಮ ಜೀವನದಲ್ಲಿ ದಿನನಿತ್ಯ ನಡೀತಕ್ಕಂಥ ಇವೆಲ್ಲ ಒಂದು ಆ ತಾಯಿಯ ಒಂದು ಆಜ್ಞೆ ಅಂತಲೇ ನಡ್ಕೊಂಡು ಹೋಗ್ತಾ ವೀಕ್ಷಕರೇ. ಲಲಿತಾ ಸಹಸ್ರನಾಮ ತುಂಬ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಈ ಲಲಿತಾ ಸಹಸ್ರನಾಮವನ್ನು ಪ್ರತಿಯೊಬ್ಬರು ಎಷ್ಟಾಗುತ್ತೋ ಅಷ್ಟು ಕೇಳ್ತಾ ಓದ್ತಾ ಮನೆಯಲ್ಲಿದ್ದರೆ ಮನೆಗೂ ತುಂಬ ಒಳ್ಳೆಯದು, ಒಂದು ಮನಸ್ಸಿಗೂ ಅಷ್ಟೇ ಹಿತ ಕೊಡುತ್ತೆ ಅಂತ ಹೇಳ್ತೀನಿ ವೀಕ್ಷಕರೇ. ಮತ್ತು ಮುಂದಿನ ಒಂದು ಶ್ಲೋಕದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.